ನನ್ನ ಜೊತೆ ಇರಿ ಪ್ಲೀಸ್. ಮೇಡಮ್ ಮೇಡಮ್ ಯಜಮಾನ್ರೆ, ನಾನು ಹೋಗಿ ಏನಾಯ್ತು ಅಂತ ನೋಡ್ಕೊಂಬಂದು ಹೇಳ್ತೀನಿ. ನಿಮ್ಮ ಪ್ರೀತಿ ಸಿಕ್ಕಿದ್ರೆ ಸಾಕು. ಒಂದು ಕ್ಷಣ ಕಾಯ್ತಿರೋಳಲ್ವಾ ನಾನು. ಒಂದ್ಸಲ ನನ್ನ ಪ್ರೀತಿಯಿಂದ ಮಕ್ಕಳೇ ಕರೆದ್ರಿಯ. ವಾದ ಪ್ರತಿವಾದಗಳ ಆಧಾರದ ಮೇಲೆ ನ್ಯಾಯ ಅಂತ ಬಂದಾಗ ಅದು ಸಾಕ್ಷ್ಯಗಳ ಮೇಲೆ ನಿಂತಿರುತ್ತೆ. ಆದರೆ ತಾಯಿ ಮತ್ತು ಮಗುವಿನ ನಡುವಿನ ಸಂಬಂಧ, ಪ್ರೀತಿ ಏನು ಅನ್ನೋದು ನಾವೆಲ್ಲರೂ ಅದನ್ನು ಇಲ್ಲಿ ಕಣ್ಣಾರೆ ಕಂಡಿದ್ದೀವಿ. ಶಾಲಿನಿ ಮತ್ತು ಶ್ಯಾಮ್ ಮಗುವಿನ ಬಯೋಲಾಜಿಕಲ್ ಪೇರೆಂಟ್ಸ್ ನಿಜ. ಆದರೆ ಮಗುವಿನ ನಿಜವಾದ ಅಮ್ಮನಾಗೋದಕ್ಕೆ ಸೀತಾ ಮಾತ್ರ ಅರ್ಹಳಾಗಿದ್ದಾಳೆ. ಮತ್ತೆ ರಾಮ ಕೂಡ ಒಬ್ಬ ಅದ್ಭುತವಾದ ತಂದೆ ಅನ್ನೋದು ಈ ಕೋರ್ಟಲ್ಲಿ ಈಗಾಗಲೇ ಸಾಬೀತಾಗಿದೆ. ಎಳೆದು ಹೋಗಿದ್ರೆ ಮಗು ಇವರುಗಳ ಜೊತೆನಲ್ಲಿ ಇಷ್ಟರ ಮಟ್ಟಿಗೆ ಒಡನಾಟವನ್ನು ಬೆಳೆಸ್ಕೊತಾ ಇರಲಿಲ್ಲ. ಇವರುಗಳ ಜೊತೆನಲ್ಲೇ ಇರೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ ನಮ್ಮನ್ನು ಕೇಳ್ಕೊತಾನೂ ಇರಲಿ. ನಾವೆಲ್ಲರೂ ನ್ಯಾಯಾಲಯದಲ್ಲಿ ಇದ್ದೀವಿ. ಇಲ್ಲಿ ನ್ಯಾಯ ಮಾತ್ರ ಸಲ್ಲಬೇಕು, ಸಲ್ಲುತ್ತೆ ಅನ್ನೋದು ಎಲ್ಲರ ನಂಬಿಕೆ ಮತ್ತು ವಿಶ್ವಾಸ. ಇಲ್ಲಿ ನ್ಯಾಯ ಏನು ಅಂತಂದರೆ ಸಿಹಿ ಸೀತಾರಾಮರಿಗೆ ಸೇರಬೇಕು. ಇನ್ನು ಮುಂದೆ ಮಗುವಿನ ಕಸ್ಟಡಿ ಸೀತಾ ಮತ್ತು ಶ್ರೀರಾಮರಿಗೆ ಸೇರಬೇಕು ಅಂತ ಕೋರ್ಟ್ ಇಲ್ಲಿ ಆದೇಶವನ್ನು ನೀಡ್ತಾ ಇದೆ. ಶಾಲಿನಿ, ಬೇಡ ಶಾಲಿನಿ, ದಯವಿಟ್ಟು ಬೇಡ. 6 ವರ್ಷದಿಂದ ನಿನ್ನ ಅನಿವಾರ್ಯತೆ ದುರಾಸೆಯಿಂದಾಗಿ ಹುಟ್ಟಿರೋ ಮಗುನ ಕೊಂದಿದ್ಯಾ. ರಾಮ್ ಸೀತಾ ಮೇಲಿನ ಸಿಟ್ಟಿಗೆ ನಿನ್ನ ಅಸ್ತಿತ್ವನೇ ಕೊಂದ್ಕೊಂಡಿದ್ಯಾ. ಸಿಂಪತಿಗೆ ಇಟ್ಸ್ಕೊಂಡಾದ್ರೂ ಕೋರ್ಟ್ ಜಜ್ಮೆಂಟ್ನ ನಿನ್ನ ಕಡೆ ಮಾಡ್ಕೊಳಕ್ಕೆ ಹೋಗಿ ನಿನ್ನ ನಡುವಿನ ಪ್ರೀತಿನೇ ಕೊಂದಿದ್ಯಾ. ಈಗ ಸಿಹಿಗೆ, ಸೀತಾಗೆ, ರಾಮ್ಗೆ ಒಂದು ನ್ಯಾಯ ಸಿಕ್ಕಿದೆ. ಬೇಡ ಶಾಲಿನಿ, ನಡಿ. ಶಾಲಿನಿ, ನೀನು ನನ್ನ ಖುಷಿನ, ನಮ್ಮ ಮಗಳ ಖುಷಿನ ಬಯಸೋದೇ ಆದ್ರೆ ಸಿಹಿನ ರಾಮ್ ಸೀತಾ ಜೊತೆ ಬಿಟ್ಬಿಡು. ಯಜಮಾನ್ರೆ, ಸಾರಿ ಅಪ್ಪ. ಕೇಸು ಮುಗೀತು, ಜಜ್ಮೆಂಟು ಆಯಿತು. ಹೌದಾ? ಆ ಮಗು ದೇವ್ರ ದಯೆಯಿಂದ ಆ ಮಗು ಪಾಲ್ಗೆ ಏನು ಸಿಗಬೇಕೋ ಅದೇ ಸಿಕ್ತು. ಆ ಚಿಕ್ಕ ಹುಡುಗಿ ಅನ್ಕೊಂಡಾಗೆ ತಂದೆ ತಾಯಿ ಜೊತೆನೇ ಇರೋ ಹಾಗಾಯಿತು. ವೆರಿ ಗುಡ್.
ದೇವ್ರ ದುಡ್ಡು. ಸುಬ್ಬು, ಈ ಚಿಕ್ಕ ಮಕ್ಕಳ ಮನಸ್ಸು ತುಂಬ ಸೂಕ್ಷ್ಮ. ಪ್ರಪಂಚದಲ್ಲಿ ಕೋಟಿ ಜನ ಇದ್ದರೂ ಅವ್ರಿಗೆ ತಂದೆ ತಾಯಿನೇ ಪ್ರಪಂಚ. ಬರೀ ಚಿಕ್ಕ ಮಕ್ಕಳೇ ಅಂತಲ್ಲ ಯಜಮಾನ್ರೆ, ಎಲ್ಲ ಮಕ್ಳಿಗೂ ತಂದೆ ತಾಯಿನೇ ಪ್ರಪಂಚ. ಸರಿ, ದೇಸಾಯಿ ಅವ್ರು ಎಲ್ಲಿದ್ದಾರೆ? ನಿಮ್ಮನ್ನು ನೋಡಕ್ಕಂತಾನೆ ಬರ್ತಿದ್ದಾರೆ. ಅರೆ, ಅವ್ರು ಯಾಕೆ ಬರೋದು? ನಾನೇ ಬರ್ತೀನಿ. ನಮಸ್ಕಾರ ದೇಸಾಯಿ ಸಾಹೇಬ್ರುಗಳಿಗೆ. ಓಹೋ, ಏನಯ್ಯ ವೀರೇಂದ್ರ, ಶಿಕ್ಷಣ ಮಂತ್ರಿಗಳು. ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಕೇಸ್ ನಿಮ್ಮ ಕಡೆಗೆ ಆಯ್ತಂತೆ. ಯಾವತ್ತೂ ನ್ಯಾಯನ ಸೋಲಕ್ಕೆ ಬಿಡೋದಿಲ್ಲ ನೀವು ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿದ್ದೀರಿ. ನನಗೆ ಇದು ಬರೀ ಕೇಸ್ ಆಗಿರಲಿಲ್ಲ ಕಣ ವೀರೇಂದ್ರ. ಇಷ್ಟು ವರ್ಷ ಈ ಕೋರ್ಟು ಕಾನೂನಿನ ಬುನಾದಿ ಮೇಲೆ ನ್ಯಾಯ ಅನ್ಯಾಯ ತೀರ್ಪು ಕೊಡ್ತಕ್ಕಂಥ ಒಂದು ಕಟ್ಟಡ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಮಗು ಪ್ರಾರ್ಥನೆ ಕೇಳಿದ ಮೇಲೆ ವರ ಕೊಡೋ ದೇವಸ್ಥಾನ ಅನ್ನಿಸ್ತಾ ಇದೆ. ನನಗಂತೂ ಈ ಕೇಸು ವಾದ ವಿವಾದ ಅಂತ ಅನ್ನಿಸ್ಲೇ ಇಲ್ಲ. ಈ ಪುಟ್ಟ ಹೃದಯನ ಯಾರು ಗೆದ್ದಿದಾರೋ ಕೇಸು ಅವರೇ ಗೆಲ್ಬೇಕಾಗಿತ್ತು, ಗೆದ್ರು ಅಷ್ಟೇ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್. ಸಿಹಿ ಪುಟ್ಟ, ನಿಂಗೆ ಅಪ್ಪ ಅಮ್ಮನ ಜೊತೆ ಇರೋಕ್ಕೆ ಅಷ್ಟೊಂದು ಇಷ್ಟನಾ? ಇಷ್ಟ ಅಂತ ಅಲ್ಲ ಅಕ್ಕ, ಅಪ್ಪ ಅಮ್ಮ ಇಲ್ಲ ಅಂದ್ರೆ ನನ್ಗಿರೋಕೆ ಆಗಲ್ಲ. ನೀನ್ ಯಾವಾಗ್ಲೂ ನೀರಲ್ಲಿ ಯಾಕೆ ಇರುತ್ತೆ ಹೇಳಿ? ಗೊತ್ತಿಲ್ಲ ಅಪ್ಪ, ಯಾಕೆ? ನೀನಿಗೆ ನೀರಲ್ಲಿರೋಕೆ ಇಷ್ಟ ಅಂತ ಅಲ್ಲ, ಅದು ನೀರಿಂದ ಆಚೆ ಬಂದ್ರೆ ಅದ್ ಬದುಕಕ್ಕೆ ಆಗಲ್ಲ. ಹಾಗೆ ಅಪ್ಪ ಅಮ್ಮ ಇಲ್ಲ ಅಂದ್ರೆ ನಾನು ಬದುಕೋದೇ ಇಲ್ಲ. ಸಿಹಿ, ಹಾಗೆಲ್ಲ ಮಾತಾಡ್ಬೇಡ ಪುಟ್ಟ. ನೀನಿಲ್ಲ ಅಂದ್ರೆ ಅಪ್ಪ ಅಮ್ಮನೂ ಬದುಕೋದಿಲ್ಲ. ಸಿಹಿ ಇಲ್ಲ ಅಂದ್ರೆ ಸೀತಾಗೆ ಉಸಿರಾಡಕ್ಕೆ ಆಗಲ್ಲ, ಗೊತ್ತಾ? ಓಕೆ ಸೀತಾ, ಸಮಾಧಾನ ಮಾಡ್ಕೊಳ್ಳಿ. ಇನ್ನು ಮುಂದೆ ಸಿಹಿ ನಮ್ಮ ಜೊತೆನೇ ಇರ್ತಾರೆ. ಹೌದು, ನಾನು ಇನ್ಮೇಲೆ ನಿಮ್ ಜೊತೆನೇ ಇರ್ತೀನಿ ಅಪ್ಪ ಅಮ್ಮ. ಇವತ್ತು ಕೇಸ್ ಗೆದ್ದಿರೋದು ದೇಸಾಯಿ ಅಂಕಲ್ ಇರ್ಬೋದು, ಆದ್ರೆ ಇಲ್ಲಿರೋ ಎಲ್ರೂ ಮನ್ಸು ಗೆದ್ದಿರೋದು ನಮ್ಮ ಸಿಹಿ ಪುಟ್ಟ. ಸಿಹಿ ಪುಟ್ಟ, ಕೊನೆಗೂ ನೀನು ಅನ್ಕೊಂಡಾಗೆ ಎಲ್ಲ ಆಯ್ತು. ನೀನು ಇವತ್ತು ಕೇಸ್ ಗೆದ್ದಿರೋದಕ್ಕೆ ನಿನ್ಗೇನಾದ್ರೂ ಸಿಹಿ ಕೊಡ್ಬೇಕು ಅಂತ ಅನ್ನಿಸ್ತಾ ಇದೆ. ಆದ್ರೆ ಏನ್ ಮಾಡೋದು? ಸಿಹಿಗಿಂತ ಸಿಹಿ ಇನ್ನೇನಿದೆ? ಸಕ್ಕರೆಗಿಂತ ಸಿಹಿ, ಸಕ್ಕರೆ ಬೊಂಬೆ ಸಿಹಿ. ಅದಕ್ಕೆ ಅಕ್ಕ, ನನ್ ಸಿಹಿ ತಿಂದೇ ಇದ್ರು ನನ್ನ ಹೆಸರೇ ಸಿಹಿ. ಸೀತಮ್ಮ, ನನಗೆ ಈ ಅಕ್ಕ ತುಂಬಾ ಇಷ್ಟ ಆದ್ರು. ಇವ್ರ ಮನೆ ಕರ್ಕೊಂಡು ಹೋಗೋಣ. ನೀನ್ ನಿಮ್ಮನೆ ಕರ್ಕೊಂಡು ಹೋಗ್ಬಿಟ್ರೆ ನನ್ನ ಮಗಳು ನೋಡ್ಬೇಕು ಅಂದಾಗ ನಾನೇನ್ ಮಾಡ್ಲಿ? ಅದೆಲ್ಲ ಗೊತ್ತಿಲ್ಲ. ಸಿಹಿ ಹೇಳಿದ್ಮೇಲೆ ಮುಗೀತು, ನಾವು ಕರ್ಕೊಂಡು ಹೋಗ್ತಿದ್ದೇವೆ ಅಷ್ಟೇ. ಸರಿ, ಹಾಗಾದ್ರೆ ನಿನಗೋಸ್ಕರ ನಾನು ಯಾವತ್ತಾದ್ರೂ ಒಂದಿನ ನಿಮ್ಮ ಮನೆಗೆ ಬಂದು ಹೋಗ್ತೀನಿ, ಆಯ್ತಾ? ಯಾವತ್ತಾದ್ರೂ ಯಾಕೆ, ಅಪರೂಪಕ್ಕೆ ಸಿಕ್ಕಿದ್ದೀವಲ್ಲ, ಸಂದರ್ಭನೂ ಕೂಡ ಭಾಳ ಚೆನ್ನಾಗಿದೆ. ಒಂದು ಗೆಟ್ ಟುಗೆದರ್ ಮಾಡ್ಬಿಡೋಣ, ತುರ್ತಾಗೆ ಮಾಡಿಬಿಡೋಣ. ನಾಳೆನೇ ನಮ್ಮನೇಲಿ ಇಟ್ಕೊಂಡ್ಬಿಡೋಣ. ನೀನು ಬಿಸಿ ಅಂತ ತಪ್ಪಿಸ್ಕೊಳಂಗಿಲ್ಲಪ್ಪ. ನಿನ್ನ ಮನೆಯವ್ರನ್ನೆಲ್ಲ ಕರ್ಕೊಂಡು ಬರಲೇಬೇಕು. ಆಯ್ತು, ನಾನೆಲ್ಲ ಅಪಾಯಿಂಟ್ಮೆಂಟ್ ಚೆಕ್ ಮಾಡಿ ನಿಮಗೆ ತಿಳಿಸ್ತೀನಿ. ಆ ಚೆಕ್ ಅವೆಲ್ಲ ಬರಬೇಕು. ಆಯ್ತು, ಬರ್ತೀನಿ. ಸರಿ ಅಂಕಲ್, ನಾವಿನ್ನು ಹೊರಡ್ತೀವಿ. ನಾಳೆ ನಿಮಗೋಸ್ಕರ ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇರ್ತೀವಿ. ಸಿಹಿ ಪುಟ್ಟ, ನಾಳೆ ನಾನು ನಿನ್ನ ಮೀಟ್ ಆಗೋವರೆಗೂ ನಂಗೆ ಮುದ್ದಾಗಿ ಒಂದು ಮುದ್ದು ಕೊಡ್ತೀಯಾ? ನಾಳೆ ಬಂದಾಗ ನಿಂಗೆ ವಾಪಸ್ ಕೊಟ್ಬಿಡ್ತೀನಿ. ಕೊಡು. ಸಿಹಿ ಪುಟ್ಟ, ಮುತ್ತು ಅವ್ರಿಗೆ ಮಾತ್ರ, ನನಗಿಲ್ವಾ? ನನಗೆ ಕೊಟ್ಟಿದ್ದಾಳಲ್ಲ, ಸಾಕು ಬಿಡು ಸುಬ್ಬು. ಬೇಕು ಅಂದರೆ ಅದರಲ್ಲೇ ಅರ್ಧ ನಾನೇ ನಿನಗೆ ಕೊಡ್ತೀನಿ. ಬರ್ತೀನಿ ನೋಡ ವೀರೇಂದ್ರ, ನಾಳೆ ಬಂದ್ಬಿಡ್ಬೇಕು. ಆಗ್ಲಿ, ಬನ್ನಿ. ಆಗಲ್ಲ, ಇನ್ನು ಕಾಯ್ತಿದ್ರೆ ಆಗಲ್ಲ. ಆ ವೀರುನ ಮುಗಿಸ್ಬೇಕು ಅನ್ಕೊಂಡೆ, ಅದಾಗ್ಲಿಲ್ಲ. ಅಟ್ಲೀಸ್ಟ್ ಈ ಶ್ರಾವಣಿನಾದ್ರೂ ಮುಗಿಸ್ಬೇಕು ಅನ್ಕೊಂಡೆ, ಅದು ಆಗ್ತಿಲ್ಲ. ಎಷ್ಟೋ ವರ್ಷಗಳಿಂದ ಆ ಮುದುಕಿ ಇವ್ರ ಮುಖಾನೇ ನೋಡಿರ್ಲಿಲ್ಲ.
ಈ ಪುಷ್ಕರ್ಣಿ ಉತ್ಸವದಿಂದ ಅಜ್ಜಿ 7 ಮುಖ ನೋಡೋ ಹಾಗಾಯ್ತು. ಅಜ್ಜಿ ಮೊಮ್ಮಗಳು ಒಂದಾಗ್ಬಿಟ್ರು. ಆ ಸಾಲಿಗ್ರಾಮದ ಮನೆಗೆ ಈ ಶ್ರಾವಣಿನೇ ಉತ್ತರಾಧಿಕಾರಿ ಆಗೋದು ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಇಡೀ ಆಸ್ತಿ, ಅಂತಸ್ತು, ಜನಬಲ ಎಲ್ಲ ಅಷ್ಟು ಸುಲಭವಾಗಿ ಸಿಗಲ್ಲ. ಅದೆಲ್ಲ ಆಸೆ ಪಟ್ಟಿದ್ದು ನಾನು. ಆದ್ರೆ ಅದೆಲ್ಲ ಸಿಕ್ಕಿದ್ದು ಈ ವೀರುಗೆ. ವೀರುನ ಮುಗಿಸಿ ಈ ಆಸ್ತಿ, ಅಂತಸ್ತು, ಅಧಿಕಾರ ಎಲ್ಲ ನನ್ನ ಕೈವಶ ಮಾಡ್ಕೊಳ್ಳೋಣ ಅನ್ಕೊಂಡ್ರೆ ಅದಕ್ಕೆ ಶ್ರಾವಣಿನೇ ಅಡ್ಡ ಬರ್ತಿದ್ದಾಳೆ. ಈಗ ಅವಳು ಪ್ರೀತಿ ಗೀತಿ ಅಂತ ಯಾವನ್ನಾದ್ರೂ ಮದುವೆ ಆದ್ರೆ ಮತ್ತೆ ಈ ಆಸ್ತಿ ಅಂತಸ್ತಿಗೆಲ್ಲ ಅವನು ವಾರಸ್ದಾರ ಆಗ್ತಾನೆ. ಹಾಗಾಗಕ್ ನಾನು ಬಿಡಬಾರ್ದು. ಶ್ರಾವಣಿ ಮೂಲಕ ಇದೆಲ್ಲ ನನ್ನ ಕೈಗೆ ಸೇರ್ಬೇಕು. ಹಾಗಾಗ್ಬೇಕು ಅಂದ್ರೆ ಶ್ರಾವಣಿ ಮ್ಯಾಡಿನ ಮದುವೆ ಆಗ್ಬೇಕು. ಆದ್ರೆ ಅದೆಲ್ಲ ಹೇಗ್ ಸಾಧ್ಯ? ಈ ಶ್ರಾವಣಿ ಬೇರೆ ಹಠಮಾರಿ. ಅಷ್ಟು ಸುಲಭವಾಗಿ ನನ್ನ ಮಾತಿಗೆಲ್ಲ ಬಗ್ಗವಳೆ ಅಲ್ಲ ಅವಳು. ಅವಳು ಪ್ರೀತಿಸ್ತಿರೋದು ಯಾರು ಅಂತ ಕಂಡು ಹಿಡಿದು ಅವನನ್ನ ಮುಗಿಸ್ಬಿಡ್ಲಾ? ಬೇಡ, ಕೊಲೆ ಎಲ್ಲದಕ್ಕೂ ಉತ್ತರ ಆಗೋದಿಲ್ಲ. ಶ್ರಾವಣಿಗೂ ಮ್ಯಾಡಿಗೂ ಮದುವೆ ಮಾಡಬೇಕು ಅನ್ನೋ ವಿಷಯನ ವೀರು ಹತ್ರ ಮಾತಾಡಿ ಹೇಗಾದ್ರೂ ಅವನನ್ನು ಒಪ್ಪಿಸ್ಬೇಕು. ಏನ್ ಮಾಡ್ಲಿ? ಈ ಮ್ಯಾಡಿಗೇನಾದ್ರೂ ಕೆಲಸ ವಹಿಸೋಣ ಅನ್ಕೊಂಡ್ರೆ ಅವ್ನು ಮಾಡೋದೆಲ್ಲ ಎಡ್ವಟ್ಟು. ಏನ್ ಮಾಡೋದೀಗ? ಈಗ ತಾನೇ ಅನ್ಕೋತಿದ್ದೆ ಒಂದು ಮುಖ್ಯವಾದ ಕೆಲಸ ಆಗಬೇಕು. ಆದರೆ ಆ ಕೆಲಸ ಮಾಡೋದಕ್ಕೆ ನನ್ನ ಥರನೇ ಚಾಲಾಕಿತನ ಇರೋ ಇನ್ನೊಂದು ಬಲವಾದ ಕೈ ನನ್ನ ಜೊತೆ ಸೇರಬೇಕು ಅಂತ. ನಾನು ಅಂಥದ್ದೇ ದಾರಿಲಿ ಹೊರಟಿದ್ದೀನಿ. ನನ್ನ ದಾರಿ ಕ್ಲಿಯರ್ ಆಗಿ ನಾನು ಗುರಿ ಮುಟ್ಟಬೇಕು ಅಂತಂದರೆ ನೀನು ಸದಾ ನನ್ನ ಜೊತೆ ಇರಬೇಕು. ನಾನು ಬಯಸಿದ್ದು ಇದನ್ನೇ. ಇನ್ನು ಮುಂದೆ ಎಲ್ಲ ನಾವು ಅಂದ್ಕೊಂಡ ಹಾಗೆ ಆಗುತ್ತೆ ಅನ್ನೋದಕ್ಕೆ ಇದೇ ಮುನ್ಸೂಚನೆ. ಇಲ್ಲಿಂದ ಕತೆ ಬದಲಾಗುತ್ತೆ ವಿಜಯ. ಬದುಕನ್ನ ಬಲಿ ಕೊಡೋ ಕೈಗಳು ನಮ್ದಾಗುತ್ತೆ, ಅದಂತೂ ನಿಜ. ಮೇಡಮ್, ಏನು ಯೋಚನೆ ಮಾಡ್ತಿದ್ದೀರಾ? ಸುಬು, ಆ ಮಗು ಸಿಹಿ. ಅವಳು ಅವ್ರ ಅಪ್ಪ ಅಮ್ಮನ ಎಷ್ಟು ಪ್ರೀತಿ ಮಾಡ್ತಾಳೆ ಅಲ್ವಾ? ಅದೇ ತರ ಅವಳಿಗೆ ಅವ್ರ ಅಪ್ಪ ಅಮ್ಮನ ಪ್ರೀತಿನೂ ಸಿಕ್ಕಿದೆ. ಆ ಪ್ರೀತಿನ ದಕ್ಕಿಸ್ಕೊಳ್ಳೋಕೆ ಎಷ್ಟೆಲ್ಲ ಹೋರಾಟ ಮಾಡ್ಬೇಕಾಯ್ತು. ಆ ಮಗುನ ನೋಡ್ತಾ ಇದ್ರೆ ನನ್ಗೂ ಅವಳಿಗೂ ಯಾವ ವ್ಯತ್ಯಾಸನೂ ಇಲ್ಲ ಅನ್ಸುತ್ತೆ. ಪಾಪ ಅವಳು ಕೋರ್ಟಲ್ಲಿ ಎಷ್ಟು ಅಂಗ್ಲಾಚಿ ಬೇಡ್ಕೋತಾ ಇದ್ಲು. ಕಡೆಗೂ ಒಳ್ಳೇದಾಯ್ತಲ್ಲ ಮೇಡಮ್. ಆ ಪುಟ್ಟ ಹೃದಯ ಏನು ಕೇಳ್ತೋ ಅದೇ ಸಿಕ್ತಲ್ಲ. ಮತ್ತೆ ನಾನ್ ಕೇಳ್ತಿರೋದು, ಹೇಳು ಸುಬ್ಬು, ನಾನ್ ಬೇಡ್ಕೋತಾ ಇರೋದು ಆ ದೇವ್ರಿಗೆ ಕೇಳಿಸ್ತಾನೆ ಇಲ್ವಾ? ನನ್ನ ಆಸೆಗಳು ಈಡೇರಲ್ವಾ? ಅಪ್ಪನ ಪ್ರೀತಿನ ನನಗೆ ಕೊಡ್ಸೋದಕ್ಕೆ ಜಗತ್ತಲ್ಲಿ ಯಾವ ಕೋಟು ಇಲ್ವಾ ಸುಬ್ಬು? ಸಾಲಿಗ್ರಾಮಕ್ಕೆ ಹೋದಾಗ ಅಪ್ಪನ ಪ್ರೀತಿ ಸಿಗುತ್ತೆ ಅನ್ಕೊಂಡೆ. ಅಜ್ಜಿ ಮುಂದೆ, ನರ್ಸೇನವ್ರ ಮುಂದೆ, ಊರಿನ ಜನಗಳ ಮುಂದೆ ಪ್ರೀತಿಯಿಂದ ನನ್ನ ಮಗಳು ಅಂತ ಅಂದವರು ನನ್ನ ಮುಂದೆ ಮಾತ್ರ ಆ ಪ್ರೀತಿ ಯಾಕೆ ತೋರಿಸ್ತಾ ಇಲ್ಲ ಸುಬ್ಬು? ಪ್ರೀತಿ ವಿಷಯದಲ್ಲಿ ನನಗೆ ಯಾಕೆ ಮೋಸ ಆಗ್ತಿದೆ ಸುಬ್ಬು? ಅಪ್ಪನ ಪ್ರೀತಿ ಪಡೆಯೋದು ನನ್ನ ಹಕ್ಕಲ್ವಾ? ಇಡೀ ಜೀವನ ಪೂರ್ತಿ ಅಪ್ಪನ ಪ್ರೀತಿ ಬೇಕು ಅನ್ಸುತ್ತೆ. ಅದು ಸಿಕ್ಕುತ್ತೋ ಅಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಕಡೆ ಪಕ್ಷ ಜೀವನದಲ್ಲಿ ಒಂದ್ಸಲನಾದ್ರೂ ಅಪ್ಪ ನನ್ನ ಪೂರ್ತಿಯಾಗಿ ಮಗಳು ಅಂತ ಒಪ್ಕೋಬೇಕು ಸುಬ್ಬು. ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಮೇಡಮ್, ನಿಜವಾದ ಪ್ರೀತಿಗೆ ಯಾವತ್ತೂ ಮೋಸ ಆಗಲ್ಲ. ನಾವು ಪ್ರೀತಿಸಿದವ್ರು ನಮಗೆ ಸಿಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಮನಸ್ಸಲ್ಲಿ ಒಂದು ನಿಷ್ಕಲ್ಮಶವಾದ ಪ್ರೀತಿ ಇರುತ್ತಲ್ಲ, ಅದು ಯಾವತ್ತಿಗೂ ದೇವ್ರಿಗೆ ಮುಟ್ಟುತ್ತೆ. ಮನಸ್ಸಲ್ಲಿರೋ ಪ್ರೀತಿ ಜೊತೆಗೆ ನಮ್ಮ ಪ್ರೀತಿನ ನಮಗೆ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇರಬೇಕು ಮೇಡಮ್. ಎಲ್ಲ ಒಳ್ಳೆಯದೇ ಆಗುತ್ತೆ. ನಿಮ್ಮ ಪ್ರೀತಿ ನಿಮಗೆ ಸಿಕ್ಕೇ ಸಿಗುತ್ತೆ. ನಿಮ್ಮ ಪ್ರೀತಿಗೆ ಯಾವ ಮೋಸನೂ ಆಗಲ್ಲ.
ಆದರೆ ಪ್ರೀತಿ ಸಿಗೋಕ್ಕೆ ಸ್ವಲ್ಪ ತಡ ಆಗಬಹುದು, ಆಟಾಡಿಸ್ಬಹುದೇ ಹೊರತು, ಆದರೆ ಕೊನೆಗೆ ಗೆಲ್ಲೋದು ಪ್ರೀತಿನೇ, ನಿಮ್ಮ ಪ್ರೀತಿನೇ. ಭಾರ್ಗವಿ, ಹೇಗಿದೆಯಾ ವಿಜಯ? ತುಂಬ ಚೆನ್ನಾಗಿದ್ದೀನಿ. ಎಷ್ಟು ಕಾಲ ಆಗಿತ್ತಲ್ಲ ಇಬ್ರು ಮೀಟ್ ಮಾಡಿ? ಫೈನಲಿ ಈಗ ಟೈಮ್ ಬಂದಿದೆ. ಒಂದೇ ಮೆಂಟಾಲಿಟಿ ಇರೋರು ಒಟ್ಟಿಗೆ ಸೇರಿದಾಗ ಕೆಟ್ಟ ಕಾಲ ನಮ್ಮ ಶತ್ರುಗಳಿಗಲ್ವಾ? ನನಗೂ ಸೋತು ಸೋತು ಸಾಕಾಗೋಗಿದೆ. ಏನಾದರೂ ಮಾಡಲೇಬೇಕು. ಅಫ್ಕೋರ್ಸ್, ಟುಗೆದರ್ ವಿ ಕ್ಯಾನ್. ಒಗ್ಗಟ್ಟಲ್ಲೇ ಅಲ್ವಾ ಬಲ ಇರೋದು. ಯು ಆರ್ ರೈಟ್. ನಾವಿಬ್ರು ಸೇರ್ಕೊಂಡು ಕೊಡ್ಲಿ ಪೆಟ್ಟಿಗೆ ನಮ್ಮ ಶತ್ರುಗಳೆಲ್ಲ ನೆಲಕ್ಕುರುಳಲೇಬೇಕು. ಉರುಳಿಸೋದು ನರಳಿಸೋದು ನಮಗೇನು ಹೊಸ್ತಲ್ವಲ್ಲ. ದಟ್ ಕ್ಯಾನ್ ಬಿ ಟೇಕನ್ ಕೇರ್ ಆಫ್. ಚದುರಂಗದ ಆಟದಲ್ಲಿ ಒಂದು ನಿಯಮ ಅಂತ ಇರುತ್ತೆ, ಅದನ್ನು ಮೀರಿ ಆಟ ಆಡೋದಕ್ಕಾಗಲ್ಲ ಅಲ್ವಾ? ರಾಣಿ ಆಡಿದ್ದೇ ಆಟ, ನಡೆದಿದ್ದೇ ದಾರಿ. ಆದರೆ ನನ್ನ ಜೀವನದಲ್ಲೂ 2 ಪಾನ್ ಬಂದಿದೆ, ಸಿಹಿ ಸೀತಾ. ಅದರಲ್ಲೂ ಆ ಸಿಹಿ ಆಡ್ತಾ ಇರೋ ಆಟಕ್ಕೆ ನನ್ನ ಜೀವನ ಚೆಲ್ಲಾಪಿಲ್ಲಿ ಆಗೋಗಿದೆ. ನನ್ನ ಕತೆಗೂ ನಿನ್ನ ಕತೆಗೂ ಜಾಸ್ತಿ ಏನು ವ್ಯತ್ಯಾಸ ಇಲ್ಲ. ನಾನು ಆ ವೀರು ಶ್ರಾವಣಿನ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ಆಟಕ್ಕೆ ಅಡ್ಡ ಬರ್ತಿರೋದು ಆ ಸುಬ್ಬು ಅನ್ನೋ ಸೈನಿಕ. ಸೋತು ಸೋತು ಸಾಕಾಗೋಗಿದೆ. ನನಗೆ ನಿನ್ನ ಸಹಾಯ ಬೇಕೇ ಬೇಕು ವಿಜಯ. ನಾನು ಅಷ್ಟೆ. ಆ ಶ್ರಾವಣಿನ ನನ್ನ ಮಗನ ಕೊಟ್ಟು ಮದುವೆ ಮಾಡಿದ್ರೆ ಈ ಆಸ್ತಿ ಅಂತಸ್ತು ಪವರೆಲ್ಲ ನನ್ನ ಕೈ ಸೇರುತ್ತೆ ಅಂತ ಅಂದ್ಕೊಂಡಿದ್ದೆ. ಆ ಟೈಮ್ಗೆ ಕರೆಕ್ಟಾಗಿ ನೀನು ಫೋನ್ ಮಾಡಿದ್ದು. ರಾಮಾಯಣದಲ್ಲಿ ರಾವಣ ಸೋತ, ಮಹಾಭಾರತದಲ್ಲಿ ಕೌರವರು ಸೋತರು. ಈ ಕಲಿಯುಗದಲ್ಲಿ ರಾವಣ ಮತ್ತು ಕೌರವರು ಸೇರಿಕೊಂಡ್ರೆ ಹೊಸ ಕತೆ, ಹೊಸ ಅಧ್ಯಾಯ ಶುರು. ಹಾಗಿದ್ರೆ ವೆಯ್ಟ್ ಮಾಡೋದು ಬೇಡ ಅಲ್ವಾ? ಬೆಂಕಿ ಹಚ್ಚೇ ಬಿಡೋಣ. ಬೆಂಕಿ ಹಚ್ಚೋದು ಮಾತ್ರ ಅಲ್ಲ, ಬೆಂಕಿ ಮಳೆ ಸುರಿಬೇಕು. ಅಕ್ಕ, ಸುರೇಂದ್ರ, ಏನ್ ಬಿರು, ಏನಾಯ್ತು? ಅಕ್ಕ ನಿನಗೆ ದೇಸಾಯಿಯವರು ಅಂತ ಜ್ಞಾಪಕ ಇದೆಯಾ? ಅದೇ ಅಕ್ಕ, ದೊಡ್ಡ ಇಂಡಸ್ಟ್ರಿಯಲಿಸ್ಟು, ಅಡ್ವೊಕೇಟು, ಶ್ರಾವಣಿಯವ್ರ ತಾತ, ಅಂದರೆ ದೊಡ್ಡ ಯಜಮಾನ್ರು, ಕ್ಲೋಸ್ ಫ್ರೆಂಡು, ನೆನಪಾಯ್ತಾ? ಹಾ, ನೆನಪಾಯ್ತು. ಏನಂತೆ? ಅವ್ರ ಮನೆಯಲ್ಲಿ ಒಂದು ಮುದ್ದಾದ ಮಗು ಇದೆ ಅಕ್ಕ. ಏನ್ ಮಾತಾಡ್ತಾಳೆ ಅಂದ್ರೆ ತೇಟ್ ಪಟಾಕಿನೇ. ಆ ಮಗುಗೆ ಸಂಬಂಧಪಟ್ಟಾಗೆ ಒಂದು ಕೇಸ್ ಇತ್ತು. ಅದು ದೇಸಾಯಿ ಅವರೇ ಗೆದ್ರು. ತನ್ನ ಹೆತ್ತು ತಾಯಿ ಹತ್ರನೇ ಇರೋ ಹಾಗೆ ಜಡ್ಜ್ಮೆಂಟ್ ಆಯ್ತು. ಒಳ್ಳೇದಾಯ್ತಲ್ವಾ? ಅಣ್ಣ, ಕೋರ್ಟಲ್ಲಿ ದೇಸಾಯಿ ಅವ್ರು ಸಿಕ್ಕಿದ್ರಾ? ಸಿಕ್ಕಿದ್ರು. ತುಂಬಾ ವರ್ಷಗಳ ನಂತರ ಭೇಟಿ ಆದೆ. ಅದು ಅಲ್ಲದೆ ಕೇಸ್ ಬೇರೆ ಗೆದ್ದಿದ್ರು. ಅದಕ್ಕೆ ಅಂತ ಅವ್ರ ಮನೆಯಲ್ಲಿ ಪಾರ್ಟಿ ಇಟ್ಕೊಂಡಿದಾರಂತೆ. ನಮ್ಮನ್ನೆಲ್ಲ ಕರೆದಿದ್ದಾರೆ. ಎಲ್ಲ ರೆಡಿ ಇರಿ, ನಾಳೆ ಹೋಗಿ. ವೀರು, ನಾವೆಲ್ಲರೂ ಹೋಗೋದಾ? ಅಲ್ಲ ವೀರು, ನನಗೆ ಅವ್ರು ಯಾರು ಅಷ್ಟೊಂದು ಪರಿಚಯ ಇಲ್ವಲ್ಲ. ಅದಕ್ಕೆಲ್ಲ ಯೋಚನೆ ಮಾಡ್ತಾರ ಅಕ್ಕ. 1-2 ನಿಮಿಷ ಅವ್ರ ಮನೆಯವ್ರ ಹತ್ರ ಮಾತಾಡು, ಎಲ್ಲರೂ ನಮ್ಮವ್ರೆ ಅಂತ ಅನ್ನಿಸ್ಬಿಡ್ತಾರೆ. ಅಷ್ಟು ಒಳ್ಳೆ ಜನ ಅವರು. ಅವ್ರಾಗೆ ಕರೆದಿದ್ದಾರೆ ಅಂದಮೇಲೆ ಹೋಗದೆ ಇರೋದು ಚೆನ್ನಾಗಿರಲ್ಲ. ಇಷ್ಟಕ್ಕೂ ಮೀರಿ ಅವ್ರ ಮನೆಯಲ್ಲಿ ನಿನ್ ಥರನೇ ಒಬ್ಬರಿದ್ದಾರೆ. ಇಡೀ ಕುಟುಂಬನ ಎತ್ತಿ ಹಿಡಿದಿರೋರು. ಅವ್ರನ್ನ ನೋಡ್ತಾ ಇದ್ರೆ ನಿನ್ನೆ ನೋಡಿದಾಗುತ್ತೆ. ಯಾರು ವೀರು ಅದು?
ಅದೇ ಅಕ್ಕ, ಭಾರ್ಗವಿ ಅವರು. ಎಲ್ಲ ರೆಡಿ ಆಗ್ತಿದೆ ಮಾವಯ್ಯ, ನೀವೇನು ಯೋಚನೆ ಮಾಡಬೇಡಿ. ಯಾರಿಗೂ ಯಾವ ತೊಂದರೆನೂ ಆಗದಂಗೆ ನಾನು ನೋಡ್ಕೋತೀನಿ. ಆ ನಂಬಿಕೆ ನನಗಿದೆ, ಅದಕ್ಕೆ ಅಲ್ವಾ ಎಲ್ಲ ಜವಾಬ್ದಾರಿ ನಿನಗೆ ಕೊಟ್ಟಿದ್ದು. ನಾನು ಡ್ರಾಯಿಂಗ್ ಮಾಡಿದ್ದೀನಿ, ಹೇಗಿದೆ ಅಂತ ಹೇಳಿ ಪ್ಲೀಸ್. ಕೂತ್ಕೋ. ತುಂಬಾ ಚೆನ್ನಾಗಿದೆ ಪುಟ್ಟ. ಥ್ಯಾಂಕ್ ಯು ಸೋ ಮಚ್ ತಾತ. ಹಾಗಾದ್ರೆ ಇದರ ಮೇಲೆ ಒಂದು ಆಟೋಗ್ರಾಫ್ ಹಾಕ್ತೀರಾ? ಆಟೋಗ್ರಾಫ? ಆಟೋಗ್ರಾಫ್ ಅಂದ್ರೆ ಸೈನ್ ಮಾಡೋದು. ಎಷ್ಟು ಮುದ್ದಾಗಿ ನೀನ್ ಕೇಳ್ತಿದ್ದೀಯ ಅಂದ್ಮೇಲೆ ಇದ್ರ ಮೇಲೆ ಸೈನ್ ಹಾಕೋದಿರ್ಲಿ, ಖಾಲಿ ಪೇಪರ್ ಕೂಡ ಅದ್ರ ಮೇಲೂ ಸೈನ್ ಹಾಕ್ಬಿಡ್ತೀನಿ. ಹಾಗಾದ್ರೆ ನಾಳೆ ನಾವು ಗೆಟ್ ಟುಗೆದರ್ ಪಾರ್ಟಿಗೆ ಹೋಗ್ತಾ ಇದೀವ. ಮೊದಲು ನಾನು ಆ ಸಿಹಿನ ಫ್ರೆಂಡ್ ಮಾಡ್ಕೊಂತೀನಪ್ಪ. ಸುಬ್ಬು, ಯಜಮಾನ್ರೆ, ನಾಳೆ ಕಾರ್ಯಕ್ರಮ ಎಲ್ಲ ಪೋಸ್ಟ್ಪೋನ್ ಮಾಡಿದ್ಯಾ ತಾನೆ? ಎಲ್ಲ ವ್ಯವಸ್ಥೆ ಆಗಿದೆ ಯಜಮಾನ್ರೆ. ಓಕೆ. ಖುಷಿ ಪಡ್ತಿದ್ಯಾ? ಎಷ್ಟು ಖುಷಿ ಪಡಬೇಕೋ ಪಡು. ನಾಳೆಗೆ ನಿನ್ನ ಆಟ ಮುಗಿಯುತ್ತೆ.